ವಾಟ್ಸಪ್ ಮೋಸ್ಟ್ ಫೇಮಸ್ ಸೋಷಿಯಲ್ ಮೀಡಿಯಾ. ಬರೋಬ್ಬರಿ 200 ಕೋಟಿಗೂ ಅಧಿಕ ಮಂದಿ ಈ ಮೆಸೆಂಜರ್ ಆ್ಯಪ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಯಾರೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದಾರೋ ಅವರ ಮೊಬೈಲ್ಗಳಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಆದರೆ ಇದಕ್ಕಿರೋ ಅಗಾಧ ಜನಪ್ರಿಯತೆ ಮುಳುವಾಗಿದೆ, ಸೈಬರ್ ವಂಚಕರಿಗೆ ಗಾಳವಾಗಿದೆ. ಅದರಲ್ಲೂ ಇತ್ತೀಚೆಗೆ ಪಿಂಕ್ ವಾಟ್ಸಪ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಗ್ರೀನ್ ವಾಟ್ಸಪ್ಗಿಂತ ಪಿಂಕ್ ಬಣ್ಣದೇ ಚೆನ್ನಾಗಿದೆ, ಅದರ ಫೀಚರ್ಸ್ ಕೂಡ ಮಸ್ತ್ ಆಗಿದೆ ಅಂತ ಅದರ ಬಣ್ಣಕ್ಕೆ ಮಾರು ಹೋಗಿ ಜನ ಈ ಪಿಂಕ್ ವಾಟ್ಸಪ್ ಅನ್ನ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಆದರೆ ಇದರ ಕಲರ್ಗೆ ಮಾರು ಹೋಗಿ ಈ ಆ್ಯಪ್ನ ಯೂಸ್ ಮಾಡ್ತಿದ್ರೆ ಮೊದಲು ಅನ್ಇನ್ಸ್ಟಾಲ್ ಮಾಡಿ, ಇಲ್ಲಾಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಂತ ಕರ್ನಾಟಕ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಗುಲಾಬಿ ವಾಟ್ಸಪ್ ಇನ್ಸ್ಟಾಲ್ ಮಾಡಿದ್ರೆ ಅಪಾಯಕಾರಿ. ನಿಮ್ಮ ಫೋಟೋ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹ್ಯಾಕರ್ಸ್ ಕೈ ಸೇರುತ್ತೆ. ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್, SMS ಹ್ಯಾಕ್ ಮಾಡ್ತಾರೆ. ಮೊಬೈಲ್ನ ಸಂಪೂರ್ಣ ದತ್ತಾಂಶ ಕನ್ನ ಹಾಕುವ ಸಾಧ್ಯತೆಗಳಿದೆ. ಹೀಗಾಗಿ ಯಾರೂ ಕೂಡ ವಾಟ್ಸಪ್ ಪಿಂಕ್ ಬಳಸಬೇಡಿ. ಒಂದು ವೇಳೆ ಯಾವುದೇ ರೀತಿಯ ಸೈಬರ್ ವಂಚನೆಗೆ ಒಳಗಾದ್ರೆ 1930ಗೆ ಕರೆ ಮಾಡಿ ಅಂತ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯ ಪೊಲೀಸರು ಮನವಿ ಮಾಡಿದ್ದು, ಎಕ್ಸ್ನಲ್ಲಿ ಗುಲಾಬಿ ಬಣ್ಣದ ವಾಟ್ಸಪ್ ಫೋಟೋ ಟ್ಯಾಗ್ ಮಾಡಿದ್ದಾರೆ. ಈ ವಾಟ್ಸಪ್ನ ಬಳಸದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪಿಂಕ್ ವಾಟ್ಸಪ್ ಏನು ಅನ್ನೋದನ್ನ ನೋಡೋದಾದ್ರೆ, ಪಿಂಕ್ ವಾಟ್ಸಪ್ನ ಅಧಿಕೃತ ಬಿಡುಗಡೆಯಲ್ಲ. ಇದೊಂದು ಬಳಕೆದಾರರನ್ನ ವಂಚಿಸುವ, ಮೋಸಗೊಳಿಸುವ ದೊಡ್ಡ ಜಾಲವಾಗಿದೆ. ಲಿಂಕ್ ಮೆಸೇಜ್, ಸ್ಪ್ಯಾಮ್ ಮೆಸೇಜ್ನಲ್ಲಿ ಈ ಲಿಂಕ್ ವಾಟ್ಸಪ್ ಶೇರ್ ಮಾಡಲಾಗುತ್ತೆ. ಹೀಗೆ ಬರೋ ಸಂದೇಶಗಳ ಜೊತೆ ಲಿಂಕ್ ಲಗತ್ತಿಸಲಾಗಿರುತ್ತೆ. ಗುಲಾಬಿ ವಾಟ್ಸಪ್ ಡೌನ್ಲೋಡ್ ಮಾಡಲು ಬಯಸಿದ್ರೆ ಲಿಂಕ್ ಕ್ಲಿಕ್ ಮಾಡಲು ಸೂಚನೆ ನೀಡಲಾಗುತ್ತೆ. ಬಳಿಕ ಆ್ಯಪ್ ಡೌನ್ಲೋಡ್ ಆದ ಮೇಲೆ ಹೊಸ ವೈಶಿಷ್ಟ್ಯ, ಥೀಮ್ಗಳಿಗೆ ಪರ್ಮಿಷನ್ ಕೇಳಲಾಗುತ್ತೆ. ಅದಕ್ಕೆಲ್ಲ ಓಕೆ ಬಟನ್ ಒತ್ತಿದ್ರೆ ನಮಗೆ ಗೊತ್ತಿಲ್ಲದೆ ಫ್ರಾಡ್ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ.